ಸಮಾಜದ ಭವಿಷ್ಯ ರೂಪಿಸುವ ಮಕ್ಕಳು ಶೈಕ್ಷಣಿಕವಾಗಿ ಬೆಳೆಯಬೇಕು. ಅದಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಉತ್ತಮ ಅಡಿಪಾಯ ಹಾಕುವ ಶಿಕ್ಷಣ ಸಂಸ್ಥೆ ರೂಪುಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಚನ್ನಸಂದ್ರ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುವುದೇ ನಮ್ಮ ಧ್ಯೇಯ ಎಂದು ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹಾಗೂ ಮುಖ್ಯೋಪಾಧ್ಯಾಯರಾದ ಕೊರಟಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಹೊಸಕೋಟೆ ಸಮೀಪದ ಚನ್ನಸಂದ್ರ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ವಿವೇಕಾನಂದ ಮೆಮೋರಿಯಲ್ ಶಾಲಾ ನೂತನ ಕಟ್ಟಡ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು, ಈಗಾಗಲೇ 15ಕ್ಕೂ ಅಧಿಕ ವರ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ 3600ಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದು, ಅದರಂತೆ ಈಗ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆ ನೀಡುವ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಅವರ ವಾಕ್ಯಗಳಂತೆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಉತ್ತಮ ಭವಿಷ್ಯ ರೂಪಿಸಬೇಕು ಎಂದು ನೂತನ ಶಾಲಾ ಕಟ್ಟಡ ಪ್ರಾರಂಭಿಸಲಾಗಿದೆ. ಖಾಸಗಿ ಶಾಲೆಗಳು ಕೇವಲ ಹಣ ಮಾಡುವ ನಿಟ್ಟಿನಲ್ಲಿ ಶಾಲೆ ನಡೆಸುತ್ತಾರೆ ಎಂಬ ಮನೋಭಾವ ಬಿಟ್ಟು ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶಾಲೆಯನ್ನ ನಂಬಿ ಕಳಿಸುವಂತಹ ವಾತಾವರಣ ನಮ್ಮ ಶಾಲೆಯಲ್ಲಿ ನಿರ್ಮಾಣವಾಗಲಿದೆ ಎಂದರು. ನಾನು ಈ ಶ್ರೀ ವಿವೇಕಾನಂದ ಮೆಮೋರಿಯಲ್ ಶಾಲೆಯ ಕಾರ್ಯದರ್ಶಿ. ನಾನು ಸುಮಾರು ವರ್ಷಗಳ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ಸ್ವಂತ ಶಾಲೆಯನ್ನು ನಿರ್ಮಾಣ ಮಾಡಿದ್ದೀವಿ. ಈ ಶಾಲೆಗೆ ಸಂಬಂಧಪಟ್ಟಂತಹ ಏನೆಲ್ಲ ಸೌಲಭ್ಯಗಳು ನಾವು ನೀಡಬೇಕು ಅಂದ್ಕೊಂಡಿದ್ದೀವಿ, ಅವು ನಮ್ಮ ಆಡಳಿತ ಮಂಡಳಿಯವರ ಪರವಾಗಿ ಹಾಗೂ ನನ್ನ ಪರವಾಗಿ ಅದನ್ನೆಲ್ಲ ನಾವು ಪೂರ್ಣ ಮಾಡ್ತೀವಿ. ಅದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ನಮಗೆ ಬಹಳ ಸಹಕರಿಸ್ತಾ ಇದ್ದಾರೆ. ಅದನ್ನು ನಾವು ಗಮನದಲ್ಲಿಟ್ಕೊಂಡು ಊರಿನ ಮುಖ್ಯ ಗಣ್ಯರಿಂದ ನಮಗೆ ಬಹಳ ಒಳ್ಳೆಯ ಸಲಹೆಗಳನ್ನು ಸಿಕ್ಕಿದ್ದಾವೆ. ಆ ಸಲಹೆಗಳನ್ನು ನಾವು ಪಾಲಿಸಿ ಊರಿನವರಿಗೆ ಗೌರವವನ್ನು ನೀಡಿ ಒಳ್ಳೆಯ ಉತ್ತಮ ಒಂದು ಶಿಕ್ಷಣವನ್ನು ನಾವು ಈ ಭಾಗದಲ್ಲಿ ನೀಡ್ತಾ ಇದ್ದೀವಿ. ನೀಡಬೇಕು ಅಂತ ಪೋಷಕರಿಂದ, ನಮ್ಮ ಆಡಳಿತ ಮಂಡಳಿಯವರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಮೊದಲ ಕಾರ್ಯಕ್ರಮ ಆಗಿರೋದರಿಂದ ನಾವು ಈ ಒಂದು ಭರವಸೆಗಳನ್ನು ನೀಡಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಒಂದು ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಬಳಿಕ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಮುನಿಕೃಷ್ಣ ಮಾತನಾಡಿ, ಜೀವನದಲ್ಲಿ ಕೊನೆಯವರೆಗೂ ಕಾಪಾಡುವ ಏಕೈಕ ಆಸ್ತಿ ಶಿಕ್ಷಣ. ಹೀಗಾಗಿಯೇ ಎಲ್ಲರಿಗೂ ಶಿಕ್ಷಣ ನೀಡಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಈ ಭಾಗದಲ್ಲಿ ಶಾಲೆ ಪ್ರಾರಂಭಿಸಲಾಗಿದೆ. ಶಿಕ್ಷಣ ಸಂಸ್ಥೆಗಳು ಕೆಲವು ಕಡೆ ವ್ಯಾಪಾರೀಕರಣವಾಗಿದೆ. ಆದರೆ ನಮ್ಮ ಮೂಲ ಉದ್ದೇಶ ಹಣ ಅಲ್ಲ, ಶಿಕ್ಷಣ. ಈ ನಿಟ್ಟಿನಲ್ಲಿ ಉತ್ತಮ ಶಿಕ್ಷಣ ಕಲ್ಪಿಸಿದರೆ ಈ ನಾಡಿಗೆ ಉತ್ತಮ ವಿದ್ಯಾವಂತರು ದೊರಕುತ್ತಾರೆ. ಈಗಾಗಲೇ ತರಗತಿ ಪ್ರಾರಂಭ ಹಂತದಲ್ಲಿ 80% ದಾಖಲಾತಿಗಳು ನಡೆದಿದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳೊಂದಿಗೆ ಉತ್ತಮ ಶಿಕ್ಷಣ ನೀಡುವುದು ನಮ್ಮ ಜವಾಬ್ದಾರಿ ಎಂದರು. ನಮಸ್ತೆ, ನಮ್ಮ ಹೆಸರು ಮುನಿಕೃಷ್ಣ ಅಂತೇಳಿ. ನಾವು ವಿವೇಕಾನಂದ ಶಾಲೆಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೀವಿ. ಈ ದಿನದಂದು ನಾವು ವಿವೇಕಾನಂದರ ಆಶಯಗಳಂತೆ ಈ ಒಂದು ವಿವೇಕಾನಂದ ಮೆಮೋರಿಯಲ್ ಸ್ಕೂಲ್ನ ಸ್ಥಾಪನೆ ಮಾಡಿದ್ದೀವಿ. ಅವರ ಆಶಯಗಳ ತಕ್ಕಂತೆ ಈ ಶಾಲೆಯಲ್ಲಿ ದಾಖಲಾತಿ ಮಾಡಿರೋಂಥ ಮತ್ತು ಮುಂದಿನ ಮಕ್ಕಳಲ್ಲೂ ಯಾರಲ್ಲಿ ದಾಖಲಾತಿ ಆಗ್ತಾರೋ ಅವರ ಮಕ್ಕಳಿಗೆ ನಾವು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಈಗಿನ ಕಾಲಕ್ಕೆ ತಕ್ಕಂಥ ಎಜುಕೇಷನ್ನ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಮತ್ತು ನಮ್ಮ ಶಾಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಸೇರಿಸಿ ಈ ಒಂದು ವಿವೇಕಾನಂದ ಮೆಮೋರಿಯಲ್ ಶಾಲೆಗೆ ಹೆಸರನ್ನು ಇನ್ನೂ ಎತ್ತರವಾಗಿ ಬೆಳೆಸಬೇಕು, ನಮಗೆ ಸಹಕರಿಸಬೇಕು. ನಮ್ಮದು ಈ ಶಾಲೆಯ ಉದ್ದೇಶ ದುಡ್ಡನ್ನು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಈಗಿನ ಕಾಲಘಟ್ಟದಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪ್ರೈವೇಟ್ ಸ್ಕೂಲ್ಗಳು ಯಾವ ಮಟ್ಟದಲ್ಲಿ ದುಡ್ಡನ್ನು ಮಾಡ್ತಾ ಇದ್ದಾವೆ ಮತ್ತು ಕಾರ್ಪೊರೇಟ್ ಸೆಕ್ಷನ್ಗೆ ಅವರು ಹೋಗಿದ್ದಾರೆ ಅಂತ ಗೊತ್ತಿದೆ. ನಮ್ಮ ಶಾಲೆ ಉದ್ದೇಶ ಅದಲ್ಲ. ನಾವು ಅತಿ ಮುಖ್ಯವಾಗಿ ಮಕ್ಕಳಿಗೆ ಬೇಕಾದ ಇರುವಂಥ ವಿದ್ಯಾಭ್ಯಾಸ ಮತ್ತು ಅವರಿಗೆ ಶಿಸ್ತು, ಮಾರಲ್ ವ್ಯಾಲ್ಯೂಸ್, ಮುಂದಿನ ಭವಿಷ್ಯಕ್ಕೆ ಒಂದು ಹಾದಿ ರೂಪಿಸಿಕೊಡೋದಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಶಿಕ್ಷಕ ವೃಂದದವರು ಮತ್ತು ನಮ್ಮ ಸ್ಕೂಲಿನ ಆಡಳಿತ ಮಂಡಳಿಯವರು
ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡೋಕ್ಕೆ ತಯಾರಿದ್ದಾರೆ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಮಕ್ಕಳನ್ನು ದಾಖಲು ಮಾಡಿಸಿ ನಮ್ಮ ಶಾಲೆಗೆ ಸೇರಿಸಿ ಶಾಲೆಯನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಕಾಲುವೆಗಡ್ಡೆ ರಸ್ತೆ ಚನ್ನಸಂದ್ರ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಈ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿವರೆಗೂ ನಮಗೆ ದಾಖಲಾತಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಈ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳನ್ನು ನಾವು ದಾಖಲಾತಿ ಮಾಡ್ಕೊತೀವಿ. ನಾವು ದಾಖಲಾತಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನಾಗಲಿ ಏನೂ ಇಡೋದಿಲ್ಲ. ಮಕ್ಕಳಿಗೆ ಎಲ್ಲ ಮಕ್ಕಳನ್ನು ಕೂಡ ನಾವು ದಾಖಲಾತಿ ಮಾಡ್ಕೊತೀವಿ. ಭೇದ ಭಾವ ಇಲ್ಲದೆ ನಾವು ದಾಖಲಾತಿ ಮಾಡ್ಕೊತೀವಿ. ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಹಕರಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಅಶೋಕ, ಮಂಜುಳಾ, ತದೀಪ, ಮಾಧವಿ, ಧನಲಕ್ಷ್ಮಿ, ಯೋಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.